ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಗಂಗಾವಳಿ ಆಳದಲ್ಲಿ ಮುಂದುವರೆದ ಶೋಧ ಕಾರ್ಯ, ವಾಹನ ಹಾಗೂ ಬಿಡಿಭಾಗಗಳು ಪತ್ತೆ. ಅಂಕೋಲಾ ಶಿರೂರು ಗುಡ್ಡ ಕುಸಿತದಿಂದ ನದಿ ಪಾಲಾದ ಆಕ್ಟಿವಾ ಸ್ಕೂಟರ್ ಬಗ್ಗೆ ಭಾನುವಾರದವರೆಗೂ ಯಾರಿಗೂ ಮಾಹಿತಿ ಇರಲಿಲ್ಲ. ಭಾನುವಾರ ಸ್ಕೂಟರ್ ಪತ್ತೆಯಾದ ಬೆನ್ನಲ್ಲಿ ನದಿ ಆಳದಲ್ಲಿ ಇನ್ನಷ್ಟು ವಾಹನಗಳು ಸಿಲುಕಿರುವ ಬಗ್ಗೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮಾಹಿತಿ ನೀಡಿದ್ದಾರೆ. ಸ್ಕೂಟರ್ ಸಿಕ್ಕಿದ ಅನತಿ ದೂರದಲ್ಲಿ ಟಾಟಾ ಕಂಪನಿಯ ಟೈರ್ ಮಣ್ಣಿನಲ್ಲಿ ಹುದುಗಿದ್ದು, ಅದರ ಸಮೀಪವೇ ಇನ್ನೊಂದು ವಾಹನದ ತಗಡಿನ ಚೂರುಗಳಿವೆ. ಅಂದಾಜಿನ ಪ್ರಕಾರ ಇನ್ನೂ 5 ವಾಹನಗಳು ನದಿ ಆಳದಲ್ಲಿದ್ದು, ಸಾವನ್ನಪ್ಪಿದ್ದವರ ಸಂಖ್ಯೆ ಊಹಿಸಲು ಅಸಾಧ್ಯ ಎಂದವರು ಹೇಳಿದ್ದಾರೆ. ಅವರು ನೀಡಿದ ಮಾಹಿತಿಗೆ ಪೂರಕವಾಗಿ ಹಿಂದೂಜಾ ಗ್ರೂಪ್ಗೆ ಸೇರಿದ ಲಾರಿಯೊಂದರ ಇಂಜಿನ್ ಪ್ಲೇಟ್ ಪತ್ತೆಯಾಗಿದೆ. ಆದರೆ ಈವರೆಗೂ ಈ ಲಾರಿ ಕಣ್ಮರೆಯಾದ ಬಗ್ಗೆ ಯಾವುದೇ ದೂರು ಇರಲಿಲ್ಲ. ಶಿರೂರು ಗುಡ್ಡ ಕುಸಿತದಿಂದ ಈವರೆಗೆ 8 ಜನರ ಶವ ಸಿಕ್ಕಿದ್ದು, 3 ಕಣ್ಮರೆಯಾದ ಬಗ್ಗೆ ಅಂದಾಜಿಸಲಾಗಿದೆ. ಆದರೆ ಈ 3 ಮಾತ್ರವಲ್ಲದೆ ಇನ್ನಷ್ಟು ಜನ ನದಿ ಪಾಲಾಗಿರುವ ಬಗ್ಗೆ ಈಶ್ವರ್ ಮಲ್ಪೆ ಹೇಳಿದ್ದಾರೆ. ಜೊತೆಗೆ ನದಿ ಆಳದಲ್ಲಿ ಗ್ಯಾಸ್ ಟ್ಯಾಂಕರ್ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟವಾಗಿದೆ. ಹೀಗಾಗಿಯೇ ಕೆಲ ವಾಹನಗಳ ಬಿಡಿಭಾಗಗಳು ಕರಕಲಾಗಿದೆ ಎಂದವರು ಹೇಳಿದ್ದಾರೆ. ನೀರಿನ ಒಳಗಿದ್ದರೂ ಲಾರಿಯ ಕ್ಯಾಬಿನ್ ಸುಟ್ಟಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ನದಿ ಪಾಲಾದ ವಾಹನಗಳು ಎಷ್ಟು ಎಂದು ಖಚಿತವಾಗಿಲ್ಲ. ಆದರೆ ಅಂಥ ವಾಹನಗಳು ಎಲ್ಲಿ ಸಿಲುಕಿದೆ ಎಂದು ನಾನು ಗಮನಿಸಿದ್ದೇನೆ. ಆ ವಾಹನಗಳ ಒಳಭಾಗದಲ್ಲಿ ಇನ್ನಷ್ಟು ಶವಗಳಿರುವ ಸಾಧ್ಯತೆ ಇದ್ದು, ಅವುಗಳನ್ನು ಹೊರತೆಗೆಯುವುದಕ್ಕಾದರೂ ತನಗೆ ಅನುಮತಿ ಅಗತ್ಯ ಎಂದು ಈಶ್ವರ್ ಮಲ್ಪೆ ಪ್ರತಿಪಾದಿಸಿದ್ದಾರೆ. ಶಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿ ಪಾಲಾದ ಹಲವು ವಸ್ತುಗಳನ್ನು ಗೋವಾದ ಡ್ರೆಡ್ಜಿಂಗ್ ಯಂತ್ರ ಕಂಪನಿ ಸೋಮವಾರ ಹೊರತೆಗೆದಿದೆ. ಲಾರಿಯ ಚಕ್ರ, ವಿದ್ಯುತ್ ತಂತಿ, ಬಟ್ಟೆ ಸೇರಿ ಹಲವು ವಸ್ತುಗಳು ನದಿ ಆಳದಿಂದ ಹೊರಬಂದಿದೆ. ಇದಕ್ಕೆ ಸಂಬಂಧಿಸಿದ ವಾರಸುದಾರರ ಕುಟುಂಬದವರು ಸ್ಥಳಕ್ಕೆ ಆಗಮಿಸಿ ಇದು ತಮ್ಮದಲ್ಲ ಎಂದು ಖಚಿತಪಡಿಸುತ್ತಿದ್ದಾರೆ. ಹಾಗೆ ಈಶ್ವರ್ ಮಲ್ಪೆಯ ಹೇಳಿಕೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಿಂದ ಸ್ಪಷ್ಟನೆ ನೀಡಿದ್ದು, ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಗೆ ಬಿಡುತ್ತಿಲ್ಲ ಎಂದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಆರೋಪಕ್ಕೆ ಪೊಲೀಸ್ ಅಧೀಕ್ಷಕ ಎಂ ನಾರಾಯಣ್ ಹೇಳಿಕೆ ನೀಡಿ, ಈಶ್ವರ್ ಮಲ್ಪೆ ಸ್ವಯಂ ಪ್ರೇರಣೆಯಿಂದ ಕಾರ್ಯಾಚರಣೆಗೆ ಬಂದಿದ್ದು, ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಟ್ಟಿರಲಿಲ್ಲ. ಅದರಂತೆ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡದೆ ಇದೀಗ ಹೊರಟಿದ್ದಾರೆ. ಈ ಹಿಂದೆ ಜಿಲ್ಲಾಡಳಿತದ ಸಹಕಾರವನ್ನು ಅವರು ಹೊಗಳಿದ್ದರು. ಜಿಲ್ಲಾಡಳಿತದ ಅವರ ಸೇವೆ ಬೇಡ ಎಂದು ಎಂದಿಗೂ ಹೇಳಿಲ್ಲ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ದಾರೆ.